ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೊಳ್ಳೆ ಸ್ನ್ಯಾಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದ್ಕಿದ ಬೇಳೆದು ಚಿನ್ಕೋಳೆ ಅಂತಾರೆ, ಬೇರೆಯವರು ಒಂಥರ ಅಂತಾರೆ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆಗೆ, ಕಾಫಿ ಜೊತೆಗೆ, ಅಥವಾ ಬೇಜಾರಾದಾಗ ತಿನ್ನಬೇಕು ಅನಿಸ್ದಾಗ. ಹಾಗೆಯೇ ಪನ್ನೀರ್ ರೋಲೂ ಅಷ್ಟೇ. ಇವಾಗ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ, ಅದರಲ್ಲೂ ಪ್ರೆಗ್ನೆಂಟ್ ಟೈಮ್ ಇದ್ದಾಗ ಒಂದು 4 ಮಂತ್ಸು 5 ಮಂತ್ಸ್ ಇದ್ದಾಗ ಏನಾದ್ರೂ ತಿನ್ನಬೇಕು ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಈಚೆ ಏನಾದರೂ ತಿನ್ನೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡ್ಬೋದು. ಹಾಗೆಯೇ ಇವಾಗ ದೇವರಿಗೆ ನಾವು ನೈವೇದ್ಯ ಮಾಡೋದಕ್ಕೆ ಬೆಳ್ಳುಳ್ಳಿ ಮತ್ತು ಎಳ್ಳು ಆ ಥರದ್ದೇನು ಯೂಸ್ ಮಾಡ್ದಲೇ ಹೇಗೆ ನಾವು ಪುಳಿಯೋಗರೆನ ಮಾಡ್ಕೋಬೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿದೆ. ಬಟ್ ಯಾವುದನ್ನು ನಾನು ಫುಲ್ ಲೆಂತಿ ವಿಡಿಯೋ ಹಾಕಿಲ್ಲ, ಯಾಕೆಂದರೆ ನೆಕ್ಸ್ಟು ನಾನು ಅದನ್ನು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಫಸ್ಟು ನಿಮಗೆ ಇದೆಲ್ಲ ರೆಸಿಪಿಗಳು ಇಷ್ಟ ಆಗಬೇಕಲ್ವ. ಸೊ ಹಾಗಾಗಿ ರೆಸಿಪಿದು ಕೆಲವೊಂದು ಕ್ಲಿಪ್ಸ್ನ ನಾನು ಹಾಕಿದ್ದೀನಿ. ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಚಿರೋಟಿ ಮತ್ತು ಬಾದಾಮ್ ಹಾಲು ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಯಮ್ಮಿ ಅಂತ ಅನಿಸುತ್ತೆ. ಸ್ವೀಟು ಸ್ವಲ್ಪ ಕಡಿಮೆ ತಿನ್ನಿ ಈ ಟೈಮಲ್ಲಿ, ಯಾಕೆಂದರೆ ಶುಗರ್ ಬರೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗೆ ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಟೈಮಲ್ಲಿ ಹೊರ್ಗಡೆ ತಿನ್ನಬೇಕು ಇಡ್ಲಿ ಚಟ್ನಿ ಅನ್ನೋ ಥರದ್ದೆಲ್ಲ ಇರುತ್ತೆ. ನೀವು ಇಡ್ಲಿ ಚಟ್ನಿ ಈಚೆ ತಿನ್ನೋದಕ್ಕಿಂತ ನೀವು ಮನೇಲೇ ತಿನ್ನೋದು ಒಳ್ಳೆಯದು. ಪತ್ರೊಡೆ ಇರ್ಬೋದು, ಅದೂ ಒಳ್ಳೆಯದು. ಹಾಗಾಗಿ ನೀವು ಮನೇಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಪುದೀನ ಮತ್ತು ಲೆಮನ್ ಜ್ಯೂಸು ಮತ್ತು ಚಿಯಾ ಸೀಡ್ಸ್ ಹಾಕ್ಕೊಂಡು, ಯಾಕೆಂದರೆ ಬಾಡಿಗೆ ನಾವು ಎಷ್ಟು ಈ ಟೈಮಲ್ಲಿ ಜ್ಯೂಸ್ ಇರ್ಬೋದು, ನೀರಿರ್ಬೋದು, ಎಳ್ನೀರಿರ್ಬೋದು, ಈ ಥರದ್ದು ಇಂಟೇಕ್ ಮಾಡ್ತೀವಿ ಒಳ್ಳೆಯದು. ಹಾಗೆಯೇ ಸ್ಪ್ರೌಟ್ಸು ಅದೂ ತುಂಬ ಒಳ್ಳೆಯದು, ಯಾಕೆಂದರೆ ವಿಟಮಿನ್ಸು ಮತ್ತು ಐರನ್ ಕಂಟೆಂಟ್ ಎಲ್ಲ ಸಿಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕರ್ದಿರೋದು ಸ್ವಲ್ಪ ತಿಂಡಿನ ಅವಾಯ್ಡ್ ಮಾಡಿ, ಆದ್ರೂ ಈಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಒಳ್ಳೆ ಆಯಿಲಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಅಂದರೆ ಜಾಸ್ತಿ ತಿನ್ನಬೇಡಿ, ಸ್ವಲ್ಪ ನಾಲಿಗೆ ರುಚಿ ಅಂತಾರಲ್ಲ ಅಷ್ಟು ತಿನ್ನಿ, ಚೆನ್ನಾಗಿರುತ್ತೆ. ವಡೆ ಇರ್ಬೋದು, ನನಗಂತೂ ತುಂಬಾ ಇಷ್ಟ. ಹಾಗೆಯೇ ಸಿಂಪಲ್ಲಾಗಿ ಹೇಗೆ ನಾವು ಬೇಬಿಕಾರ್ನ್ದು ಜೀರಾ ರೈಸಿಗೆ ಮತ್ತು ಹೇಗೆ ನಾವು ಗೊಜ್ಜು ಮಾಡ್ಕೋಬೋದು, ಯಾಕೆಂದರೆ ಇದೆಲ್ಲ ತುಂಬ ಹೆಲ್ತಿ ಫುಡ್ಡು. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ನಾವು ಎಷ್ಟು ಹೆಲ್ತಿ ಫುಡ್ ತಿಂತೀವೋ ಅಷ್ಟು ಒಳ್ಳೆಯದು. ಹಾಗಾಗಿ ನೀವು ಆದಷ್ಟು ಜಂಕ್ ಫುಡ್ ಆ ಥರದ್ದು ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ನನಗೆ ಸ್ವಲ್ಪ ರೈಸ್ ಐಟಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಟೊಮೊಟೊ ಬಾತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಒಂದು 2-3 ಥರ ಮಾಡ್ತೀನಿ. ಸೊ ಅದರಲ್ಲಿ ಇದು ಒಂದಂತಲೂ ಹೇಳ್ಬೋದು. ಇಡ್ಲಿ ಜೊತೆಗೆ ಟೊಮೊಟೊ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿ ಈ ಟೊಮೊಟೊ ಚಟ್ನಿ ಅಂತಲೂ ಅಂತಾರೆ, ಈರುಳ್ಳಿ ಚಟ್ನಿ ಅಂತಲೂ ಅಂತಾರೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಲಾಂಗ್ ವೀಡಿಯೋಸ್ನ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಬೇಕಲ್ಲ, ಸೊ ಹಾಗಾಗಿ ಇದು ವಿಡಿಯೋ ಈ ಥರದ್ದಿರಲಿ. ನೆಕ್ಸ್ಟ್ ನೋಡೋಣ, ನೀವು ಯಾರಾದ್ರೂ ಕೇಳಿದ್ರೆ ಅದನ್ನು ಲೆಂತಿ ವಿಡಿಯೋ ಮಾಡೋಣ ಅಂತ ಅನ್ಕೋತೀನಿ. ಈ ಟೈಮಲ್ಲಿ ಚಿತ್ರಾನ್ನ ಇರ್ಬೋದು, ವಾಂಗಿಬಾತ್ ಇರ್ಬೋದು, ಪುಳಿಯೋಗರೆ ಇರ್ಬೋದು, ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನಗಂತೂ ಇದೆಲ್ಲ ಹುಳಿ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ಥರ ತಿಂತೀನಿ. ಅದಾದಮೇಲೆ ಶಾವಿಗೆ ಒಗ್ಗರಣೆ, ಅದ್ರದ್ದು ಅಂತೂ ನನಗಂತೂ ಮಸ್ತ್ ಇಷ್ಟ. ಅದಕ್ಕೆ ನೀವು ವೆಜಿಟೇಬಲ್ಸ್ ಹಾಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹುಳಿ ಅಂತ ಬಂದರೆ ಹಳ್ಳಿ ಕಡೆ ಮಾಡೋ ಅಂಥ ಹುಣಸೆಹಣ್ಣು ಹಾಕಿ ಚಿತ್ರಾನ್ನ ಮಾಡ್ತಾರೆ, ಅದಂತೂ ಯಮ್ಮಿ. ಮತ್ತು ಆ ಹುಳಿ ಆ ಖಾರ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ ಥರ ಮಾಡೋದು ಹುಳಿನ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಪಾಲಕ್ ಕಿಚಡಿ ಇರ್ಬೋದು, ಇವಾಗ ಫಾಲಿಕ್ ಆ್ಯಸಿಡ್ ಇರ್ಬೋದು, ಐರನ್ ಟ್ಯಾಬ್ಲೆಟು ಅದೆಲ್ಲ ಕೊಡ್ತಾರಲ್ವ, ಅದಕ್ಕಿಂತ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಗ್ರೀನ್ ವೆಜಿಟೇಬಲ್ಸು ಮತ್ತು ಸೊಪ್ಪು ಈ ಥರದ್ದು ಜಾಸ್ತಿ ತಿನ್ನೋದು ಒಳ್ಳೆಯದು. ಬೇಬಿಕಾರ್ನ್ ಮತ್ತು ಕಾರ್ನಲ್ಲೇ ನಾವು ಡ್ರೈ ಗೋಬಿ ಆ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿಗೂ ಒಳ್ಳೆಯದು.
ಬಟ್ ನಾನು ಸ್ವಲ್ಪ ಕರ್ದಿರೋದು ಈ ವೀಕಲ್ಲಿ ಸ್ವಲ್ಪ ಜಾಸ್ತಿ ತಿಂದಿದ್ದೀನಿ. ನೀವು ಡ್ರೈ ಗೋಬಿ ಇರ್ಬೋದು ಇದೆಲ್ಲದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಅಷ್ಟೊಂದು ಒಳ್ಳೆಯದಲ್ಲ, ವೆಯ್ಟು ಗೇನ್ ಆಗುತ್ತೆ. ಸೊ ಹಾಗಾಗಿ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಆಮೇಲೆ ಕುಕ್ಕರಲ್ಲಿ ಹೇಗೆ ವಾಂಗಿಬಾತ್ ಮಾಡೋದು ಅಂತ ನಾನು ಟ್ರೈ ಮಾಡಿದೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಮದುವೆ ಮನೆಯಲ್ಲಿ, ಹೋಟೆಲಲ್ಲಿ ಟ್ರೈ ಮಾಡ್ತಾರೆ. ಹಾಗೆಯೇ ಕಾರ್ನ್ದು ಇವಾಗ ಫ್ರೆಂಚ್ ಫ್ರೈಸ್ ಥರ ನಾನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದೆಲ್ಲ ನಾನು ಲಾಂಗ್ ವೀಡಿಯೋಸ್ ಹಾಕ್ತೀನಿ ನಿಮಗೆ ಬೇಕಂದರೆ. ಸೋಯಾ ಚಂಕ್ಸ್ ಇರ್ಬೋದು, ಅದ್ರದ್ದು ಪಲಾವ್ ಅಂತೂ ಚಿಕನ್ ಬಿರಿಯಾನಿಗಿಂತನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ ಅಂತ ಹೇಳ್ಬೋದು. ನಾವಿಷ್ಟು ತಿನ್ನೋದಲ್ದೇನೆ ಇವಾಗ ಸಲಾಡ್ ಇರ್ಬೋದು, ಈ ಥರದನ್ನು ಮಾಡ್ಕೊಂಡು ತಿನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊಳಕೆ ಕಾಳು ಅಂದರೆ ಮೊಳಕೆ ಕಾಳನ್ನ ನಾವು ಈ ಥರ ತಿನ್ನೋದಕ್ಕಿಂತನೂ ಸ್ವಲ್ಪ ಸ್ಟೀಮ್ ಮಾಡಿ ತಿನ್ನೋದು ಒಳ್ಳೆಯದು. ಯಾಕೆಂದರೆ ನನಗೂ ಡಾಕ್ಟ್ರ್ ಹೇಳಿದ್ದು. ಆಮೇಲೆ ಪ್ರೆಗ್ನೆಂಟ್ ಇದ್ದವರಿಗಂತೂ ಮಾವಿನಕಾಯಿ ಬೇಕೇ ಬೇಕು. ಯಾಕೆಂದರೆ ಈ ಟೈಮಲ್ಲಿ ಅವರಿಗೆ ಹುಳಿ ಆ ಥರ ತಿನ್ನಬೇಕಂತ ಅನಿಸ್ತಿರುತ್ತೆ. ನನಗೂ ಯಾರೋ ತಂದು ಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಗೊತ್ತಲ್ಲ, ಮುದ್ದೆ. ನಮ್ಮ ಕಡೆ ಅಂತೂ ಮುದ್ದೆ ಉಪ್ಸಾರು ಫೇಮಸ್ಸು. ಸೊ ಹಾಗಾಗಿ ನನಗೆ ಏನೇನು ತಿನ್ಬೇಕು ಅನಿಸುತ್ತೆ ಅದನ್ನೆಲ್ಲದನ್ನು ಟ್ರೈ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್